ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಕೇವಲ 7 ದಿನಗಳಲ್ಲಿ ಮಿರಾಕಲ್ ರಿಸಲ್ಟ್ ಅನ್ನ ಕಾಣಬೇಕು ಅನ್ನೋದಾದ್ರೆ, ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಬೇಕು ಅನ್ನೋದಾದ್ರೆ ಈ ಒಂದು ಮೆಥಡ್ ಅನ್ನ ನೀವು ಫಾಲೋ ಮಾಡಬಹುದು. ದಿನ ಒಂದು ಅದ್ಭುತವಾದಂತಹ ವಿಚಾರದೊಂದಿಗೆ ಬಂದಿದ್ದೇವೆ. ಇಯರ್ ಫೋನ್ ನಲ್ಲಿ ಹಾಡು ಹಾಕಿಕೊಂಡು ಗಾಡಿ ಓಡಿಸುವಾಗ ಪಕ್ಕದಲ್ಲಿ ಯಾರೋ ನಿಂತು ಜೋರಾಗಿ ಬೈದರೂ ಕೇಳಿಸೋದಿಲ್ಲ. ಎಲ್ಲವನ್ನು ಕೇಳಿಸ್ಕೊಂಡು ಉತ್ತರ ಕೊಡ್ತಾ ನಿಂತರೆ ಮುಂದೆ ಸಾಗಲು ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಆಗಾಗ ಕೆಲವು ಮಾತುಗಳಿಗೆ ಕಿವುಡರಾಗುವಂತೆ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಮುಂದೆ ಸಾಗೋಕೆ ಸಾಧ್ಯ ಅಂತ ಹೇಳಿ. ಜೀವನ ಎಂಬ ಮ್ಯಾರಥಾನ್ ಅಲ್ಲಿ ಗೆಲ್ಲಲು ನಿರಂತರ ಪ್ರಯತ್ನ ತುಂಬಾನೇ ಮುಖ್ಯವಾಗ್ತಾ ಹೋಗುತ್ತೆ. ನೀವು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಒಂದೇ ಒಂದು ಪದ ಕೇಳುತ್ತೆ, ಅದೇ ಮ್ಯಾನಿಫೆಸ್ಟೇಷನ್. ಹೌದು, ಈ ಒಂದು ಪದವನ್ನ ನೀವು ಕೇಳ್ತಾ ಇರ್ತೀರಾ. ಆದ್ರೆ ನಿಜಕ್ಕೂ ಇದೆಲ್ಲ ವರ್ಕ್ ಆಗುತ್ತಾ ಎಂಬ ಡೌಟ್ ಕೂಡ ಬರ್ತಾ ಹೋಗುತ್ತೆ. ಅವ್ರು ಹೇಳ್ತಕ್ಕಂಥ ಮಾತುಗಳು, ಅವರ ರಿಸಲ್ಟ್ ಗಳನ್ನ ನೋಡಿ ಕೆಲವೊಮ್ಮೆ ನಮಗೂ ಕೂಡ ಡೌಟ್ ಬರುತ್ತೆ. ಹೌದು, ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಜೀವನದ ಪ್ರತಿಯೊಂದು ವಿಷಯಗಳು ನಡೆಯುವುದು ಮ್ಯಾನಿಫೆಸ್ಟೇಷನ್ ಇಂದಲೇ. ಅದು ಪಾಸಿಟಿವ್ ಆಗಿರ್ಲಿ ಅಥವಾ ನೆಗೆಟಿವ್ ಆಗಿರ್ಲಿ, ಒಮ್ಮೆ ಅದರ ಬಗ್ಗೆ ನಾವು ಯೋಚನೆ ಮಾಡಿರ್ತೀವಿ. ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳನ್ನ ನೋಡಿದಾಗ ಕೆಲವೊಮ್ಮೆ ಅನ್ಸುತ್ತೆ, ನಾನು ಹಿಂದೆ ಇದನ್ನ ಅನ್ಕೊಂಡಿದ್ದೆ, ಈ ತರ ಆಗ್ಬೇಕು ಅಂತ ಹೇಳ್ಬಿಟ್ಟು, ಬಟ್ ಅದೇ ಆಗಿದೆ ಅಂತ ಹೇಳಿ ಎಷ್ಟೋ ಬಾರಿ ಅನ್ಸಿರತ್ತಲ್ವಾ. ಇದನ್ನ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು. ಬೇರೆಯವರಿಗೆ ಬಂದಂತಹ ಕಷ್ಟ ನನಗೆ ಬರ್ದೇ ಇರ್ಲಿ ಅಂತ ಕೂಡ ಕೆಲವೊಮ್ಮೆ ಅನ್ಕೊಂಡಿರ್ತೀವಿ. ಆದ್ರೂ ಕೂಡ ನಮ್ಮ ಕೈ ಮೀರಿ ಅದು ಕೂಡ ನಡೆದು ಹೋಗುತ್ತೆ. ಆದ್ರೆ ಈ ಕಷ್ಟ ನಷ್ಟಗಳಿಂದ ಹೊರಬರಲು ನಾವು ಮ್ಯಾನಿಫೆಸ್ಟೇಷನ್ ಅನ್ನ ಹೇಗೆ ಮಾಡೋದು, ಅದರ ಬಗ್ಗೆ ನಾವು ಮೊದಲು ತಿಳ್ತಾ ಹೋಗ್ಬೇಕು. ನಮ್ಮ ವಿಚಾರಗಳು ಸ್ಪಷ್ಟವಾಗಿದ್ದಷ್ಟು ನಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಮ್ಯಾನಿಫೆಸ್ಟೇಷನ್ ಅನ್ನು ಸುಲಭವಾಗಿ ಮಾಡಬಹುದು, ಯಾರಾದ್ರೂ ಮಾಡಬಹುದು. ಇದಕ್ಕೆ ಬೇರೆ ಏನು ಬೇಕಾಗಿರೋದಿಲ್ಲ. ತುಂಬಾ ಸರಳವಾಗಿ ಬೇಕಾಗಿರೋದು ಒಂದೇ, ಅದು ನಿಮ್ಮ ಸುಪ್ತ ಮನಸ್ಸು. ಹೌದು, ಸಬ್ ಕಾನ್ಶಿಯಸ್ ಮೈಂಡ್. ಇದನ್ನ ನೀವು ಯಾವಾಗ್ಲೂ ಪಾಸಿಟಿವ್ ಆಗಿ ಇರುವಂತೆ ಯೋಚಿಸಬೇಕು. ನ್ಯೂರೋ ಸೈನ್ಸ್ ನಲ್ಲಿ ಕೂಡ ಇದರ ಬಗ್ಗೆ ಪ್ರೂವ್ ಅನ್ನು ಮಾಡಲಾಗಿದೆ. ಹೀಗಿರುವಾಗ ಸಿಂಪಲ್ ಆಗಿ ಮ್ಯಾನಿಫೆಸ್ಟೇಷನ್ ವಿಧಾನ ನೋಡುವುದಾದರೆ, ಮೊದಲು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಳ್ಳೆಯದು ಅಥವಾ ಕೆಟ್ಟದು ಯಾವುದು ಅಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ನೀವು ಈ ಒಂದು ಒಳ್ಳೆಯ ಯೋಚನೆಗಳನ್ನೇ ಮಾಡೋದ್ರಿಂದ, ನಿಮ್ಮ ಇಷ್ಟಾರ್ಥಗಳ ಬಗ್ಗೆ ನೀವು ಯೋಚನೆ ಮಾಡೋದ್ರಿಂದ ಅದೇ ಕೂಡ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನೀವು ರಾತ್ರಿ ವೇಳೆಯಲ್ಲಿ ಸಿಂಪಲ್ ಆಗಿ ನೀವು ಮಲಗುವ ಮುನ್ನ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ಸಾಕು. ಪಾಸಿಟಿವ್ ಆಗಿ ಯೋಚಿಸಿದ್ರೆ, ನಿಮ್ಮ ಗುರಿಗಳ ಬಗ್ಗೆ ನೀವು ಥಿಂಕ್ ಮಾಡ್ತಾ ಹೋದ್ರೆ, ಫೀಲ್ ಮಾಡ್ತಾ ಗ್ರಾಟಿಟ್ಯೂಡ್ನ ಫೀಲ್ ಮಾಡೋದ್ರಿಂದ, ಖುಷಿಯನ್ನು ಅನುಭವಿಸೋದ್ರಿಂದ ನೀವು ಹೆಚ್ಚು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಉದಾಹರಣೆಗೆ, ನನಗೆ ಒಂದು ಒಳ್ಳೆ ಕೆಲಸ ಸಿಗಬೇಕು ಅಂತ ವಿಜುವಲೈಸೇಷನ್ ಮಾಡ್ತಾ ಹೋಗೋದು, ಒಂದು ಒಳ್ಳೆ ಕೆಲಸ ಸಿಕ್ಕಿರ್ತಕ್ಕಂಥ ಒಂದು ಕೆಲಸವನ್ನು ಅನುಭವಿಸೋದು, ಈ ಒಂದು ಫೀಲ್ ಅನ್ನ ಮಾಡೋದ್ರಿಂದ, ನಿಮ್ಮ ಕಣ್ಣುಗಳಲ್ಲಿ ನೀವು ಅದನ್ನು ಕಾಣೋದ್ರಿಂದ, ನಿಮ್ಮ ರಿಯಲ್ ಲೈಫಲ್ಲೂ ಕೂಡ ನೀವು ಅದನ್ನು ನಿಜವಾಗ್ಲೂ ಕಾಣ್ತಾ ಹೋಗ್ತೀರಾ ಸ್ನೇಹಿತರೆ. ಅದಕ್ಕಾಗಿ ಸಿಂಪಲ್ ಆಗಿ ನೀವು ರಾತ್ರಿ ಮಲಗೋ ಮುನ್ನ ನೀವು ಒಂದು ಪೇಪರ್ನಲ್ಲಿ ನಿಮ್ಮ ಒಂದು ವಿಷಯಸನ್ನ ಬರೀಬಹುದು. ಅಂದ್ರೆ ಅಥವಾ ನಿಮ್ಮ ಯಾವುದೇ ಆದ ಒಂದು ಬೇಡಿಕೆಯನ್ನ ಒಂದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಈಗಾಗಲೇ ಆಗಿದೆ ಅಂತ ಹೇಳಿ ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಬರೀಬೇಕು. ನಂತರ ಈ ಒಂದು ಪೇಪರ್ ಅನ್ನ ಮಡಚಿ ಅದರ ಮೇಲೆ ಒಂದು ಗ್ಲಾಸ್ ನೀರನ್ನ ಇಡಿ. ಆ ಒಂದು ಗ್ಲಾಸ್ ನೀರನ್ನು ಕೈಯಲ್ಲಿ ಹಿಡಿದು ಮತ್ತೊಮ್ಮೆ ನಿಮ್ಮ ಎಲ್ಲ ವಿಷಯಸ್ಗಳನ್ನ ಅಥವಾ ನಿಮ್ಮ ಕನಸುಗಳನ್ನ ಹೇಳ್ತಾ ಹೋಗಿ. ಆ ಒಂದು ಪೇಪರ್ ಮೇಲೆ ಈ ಒಂದು ಗ್ಲಾಸ್ ಅನ್ನು ಇಟ್ಟು ನಂತರ ರಾತ್ರಿ ಮಲಗಬೇಕು. ಮರುದಿನ ಬೆಳಗ್ಗೆ ಆ ಒಂದು ನೀರನ್ನು ನೀವು ಕುಡಿಯೋದ್ರಿಂದ ಮತ್ತು ಆ ಒಂದು ನೀರನ್ನು ಕುಡಿಯುವಾಗ ಒಂದು ಫೀಲಿಂಗ್ ಅಲ್ಲಿ ಹ್ಯಾಪಿಯಾಗಿ ಒಂದು ಖುಷಿಯಿಂದ ಕುಡಿಯೋದ್ರಿಂದ ನಿಮಗೆ ಒಂದು ಅಂದ್ರೆ ನಿಮ್ಮ ಒಂದು ಕನಸು ಏನೇ ಆಗಿರುತ್ತೆ, ಕೆಲಸ ಸಿಗೋದು, ಆ ಒಂದು ಕೆಲಸ ಈಗ ಆಲ್ರೆಡಿ ನನಗೆ ಸಿಕ್ಕಿದೆ ಅನ್ನೋ ಒಂದು ಭಾವನೆಯಿಂದ ಪ್ರೆಸೆಂಟ್ ಫೀಲಿಂಗ್ ಅಲ್ಲಿ ವಿಜುವಲೈಸೇಷನ್ ಮಾಡ್ತಾ ಆ ಒಂದು ನೀರನ್ನು ನೀವು ಕುಡಿಯೋದ್ರಿಂದ ಆ ಶಕ್ತಿ ನಿಮ್ಮೊಳಗೆ ಬರ್ತಾ ಹೋಗುತ್ತೆ. ಆಗ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅದೆಲ್ಲವೂ ನಿಜವೆಂದು ನಿಮ್ಮ ರಿಯಲ್ ಲೈಫಲ್ಲಿ ಅದನ್ನು ತರ್ತಾ ಹೋಗುತ್ತೆ. ಹೀಗೆ ಇದನ್ನ ನೀವು 7 ದಿನಗಳ ಕಾಲ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೂ ಮಿರಾಕಲ್ ರಿಸಲ್ಟ್ ಅನ್ನ ಖಂಡಿತವಾಗಿ ನೀವು ಪಡಿತಾ ಹೋಗ್ತೀರಾ. ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದ್ರೆ, ಈ 7 ದಿನಗಳಲ್ಲಿ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಇದು ಆಗುತ್ತೋ ಇಲ್ಲೋ ಅನ್ನೋ ಒಂದು ಫೀಲಿಂಗ್ ಇರಬಾರ್ದು, ಡೌಟ್ಗಳು ಇರಬಾರ್ದು. ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ ಮಾತ್ರ ನಿಮ್ಮಲ್ಲಿ ಇರಬೇಕು. ನಿಮ್ಮ ಒಂದು ನಂಬಿಕೆ ಎಷ್ಟು ದೃಢವಾಗಿರುತ್ತೋ ಅಷ್ಟು ಬೇಗ ನೀವು ಸಕ್ಸಸ್ ಅನ್ನ ಕಾಣ್ತಾ ಹೋಗ್ತೀರಾ. ಎಲ್ಲ ಮೆಥಡ್ಗಳನ್ನು ಫಾಲೋ ಮಾಡಿಬಿಟ್ಟು ಮನಸ್ಸಿನಲ್ಲಿ ಡೌಟ್ ಇಟ್ಕೊಳ್ಳೋದು ಅಥವಾ ಯಾವುದೇ ಒಂದು ಅನುಮಾನಗಳನ್ನು ಪಡೋದು, ಇದೆಲ್ಲ ಆಗಲ್ಲ ಅನ್ನೋದು ನಿಮ್ಮ ಎಲ್ಲ ಒಂದು ಮೆಥಡನ್ನ, ಒಂದು ಸಕ್ಸಸ್ ಅನ್ನ ದಾರಿಯನ್ನ ಇದು ಮುಚ್ಚುತ್ತಾ ಹೋಗುತ್ತೆ ಈ ಒಂದು ಫೀಲಿಂಗ್ ಅನ್ನು ಇರೋದ್ರಿಂದ. ಹಾಗಾಗಿ ಆದಷ್ಟು ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಂದು ಪಾಸಿಟಿವ್ ಆಗಿರುವಂತಹ ಯೋಚನೆಗಳನ್ನ ನಾವು ನೀಡ್ತಾ ಹೋಗ್ಬೇಕು ಸ್ನೇಹಿತರೆ. ಹಾಗೂ ಈ ಒಂದು ವಿಡಿಯೋದ ಕೆಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ನ ಹೇಗೆ ನಾವು ಪಾಸಿಟಿವ್ ಆಗಿರಬೇಕು, ಯಾವ ರೀತಿಯಾಗಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸುವಂತಹ ಒಂದು ಪುಸ್ತಕದ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿದ್ದೀರಿ, ನಿಮಗೆಲ್ಲ ಒಂದು ಉತ್ತಮವಾದಂತಹ ಒಂದು ಪುಸ್ತಕ, ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ನ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನ ಬಗ್ಗೆ ತಿಳಿಸಲಾಗಿದೆ. ಈ ಒಂದು ಪುಸ್ತಕವನ್ನ ಓದಿ ಹಾಗೂ ಈ ಒಂದು ಪುಸ್ತಕ ತುಂಬಾನೇ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಒಮ್ಮೆ ಅದನ್ನ ಚೆಕ್ ಮಾಡಿ ನೋಡಿ.
ಇವತ್ತಿನ ದಿನ ಹೇಳಿರ್ತಕ್ಕಂಥ ಈ ಒಂದು ಮ್ಯಾನಿಫೆಸ್ಟೇಷನ್ ವಿಧಾನ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.